Good morning, dear students. In the last video, integrated rate equations, zero order reaction, ಅದು ರೇಟ್ ಕಾನ್ಸ್ಟೆಂಟನ್ನು ನಾವು ಹೆಂಗೆ ಡೆರೈವ್ ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಕಂಪ್ಲೀಟ್ ಡೆರಿವೇಷನ್ ನೋಡಿವಿ. ಆಮೇಲೆ ಝೀರೋ ಆರ್ಡರಿಗೆ ಎಕ್ಸಾಂಪಲ್ ಕೂಡ ನೋಡಿವಿ, ಹೌದಾ? ಸೊ ಈ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ಸ್ಗಳು ನಿಮಗೆ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ಸ್ 3 ಮಾರ್ಕ್ಸ್ನಲ್ಲಿ. ಅದು ಝೀರೋ ಆರ್ಡರ್ ಆಗಿರ್ಬೋದು ಅಥವಾ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆಗಿರ್ಬೋದು. ಸೊ ಈಗ ನೆಕ್ಸ್ಟ್ ನಾವು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಹೋಗೋಣ. ಫಸ್ಟ್ ಆರ್ಡರ್ ರಿಯಾಕ್ಷನ್ ಹೆಂಗೆ ಝೀರೋ ಆರ್ಡರ್ ನೀವು ಡಿಫೈನ್ ಮಾಡಿರಿ, ಅದೇ ಥರ ಫಸ್ಟ್ ಆರ್ಡರ್ ರಿಯಾಕ್ಷನ್ನ ಡಿಫೈನ್ ಮಾಡೋಣ. ಫಸ್ಟ್ ಯು ಹ್ಯಾವ್ ಟು ಟೇಕ್ ಡೆಫಿನೇಷನ್. ಆ ಡೆಫಿನೇಷನ್ ಬರೋಕ್ಕಿಂತ ಮುಂಚೆ ಇದಕ್ಕೆ ಒಂದು ಸ್ವಲ್ಪ ನಾನು ಜನರಲ್ ಆಗಿ ರಿಯಾಕ್ಟಂಟ್ ದಟ್ ಈಸ್ ಗಿವಿಂಗ್ ಪ್ರಾಡಕ್ಟ್ ಅಂತ ತಗೊಂಡು, ಸಪೋಸ್ ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫಸ್ಟ್ ಪವರ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟಂಟ್ ಅಂತ ಬರೆದಿದ್ರೆ ಅದೇ ಫಸ್ಟ್ ಆರ್ಡರ್ ರಿಯಾಕ್ಷನ್ ಡೆಫಿನೇಷನ್. Rate is directly proportional to first power of the concentration of reactant. So that is known as first order reaction. We take the definition. ಅದು ಗೊತ್ತಿತ್ತಂದ್ರೆ ಬರಿಬೋದು ನಾವು. Rate of a reaction is directly proportional to first power of the concentration of reactants ಅಥವಾ reactant. ಓಕೆ, ಇದಕ್ಕೆ ಆಗಿರ್ತಕ್ಕಂಥ ಎಕ್ಸಾಂಪಲ್ಸ್ ತಗೋಣ. ಸಾಕಷ್ಟು ಎಕ್ಸಾಂಪಲ್ಸ್ ಬರೀಬಹುದು. ನಾವು ಆರ್ಡರ್ನಲ್ಲಿ ನೋಡಿದ್ವಿ ಒಂದೆರಡು ಇಕ್ವೇಷನ್ಸ್ಗಳು. ಲೆಟ್ ಐ ವಿಲ್ ಟೇಕ್ ದೋಸ್ ಇಕ್ವೇಷನ್ಸ್ ಆಸ್ ವೆಲ್. Hydrogenation of ethene formula is C2H4. Hydrogenation of ethene means you have to add hydrogen, C2H4 plus, that is H2. This reaction is called as hydrogenation of ethene. Product is C2H6. ಇಲ್ಲಿ ರೇಟ್ ಅನ್ನು ಹೆಂಗೆ ಬರೀತೀವಿ, ಇಲ್ಲಿ ಮುಂದೆ ಬರೋದಿಲ್ಲ. ಎದ್ರ ಮೇಲೆ ಡಿಪೆಂಡ್ ಐತಿ ರೇಟ್ is directly proportional to only C2H4 but not H2. ಅದರ ಸಲುವಾಗಿ ಇದರ ಆರ್ಡರ್ ರಿಯಾಕ್ಟೆಂಟ್ಸ್ಗಳು ಎರಡು ಅದಾವ, ಮಾಲಿಕ್ಯುಲಾರಿಟಿ ಎರಡು ಆಗ್ತೈತೆ, ಆದ್ರೆ ಆರ್ಡರ್ ಎಷ್ಟೈತಿ, ಒಂದೈತಿ. ಅದಕ್ಕೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಬೆಸ್ಟ್ ಎಕ್ಸಾಂಪಲ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಫಾರ್ಮುಲಾ ಈಸ್ H2O2. ಡಿಕಂಪೋಸಿಷನ್ ಸಾಕಷ್ಟು ಕಂಡೀಷನ್ನ ನಾವು ಬರೀಬಹುದು. ಈಗ KClO3 ಅಂತ ಇರ್ತಕ್ಕಂಥದ್ದು ಇರ್ಬೋದು. ಲೆಟ್ ಇಟ್ ಬಿ, ನೇಮ್ ನಮಗೆ ಬೇಕಾಗಿಲ್ಲ, ಮೇನ್ ಆರ್ಡರ್ನ ನೋಡಬೇಕಾಗೈತೆ ನಾವು. ದಟ್ ಈಸ್ H2O plus half O2. ಪ್ರಾಡಕ್ಟ್ ಏನು ಕೊಡ್ತು, H2O plus half O2. ಈಗ ಇಲ್ಲಿ ರೇಟ್ ಎದ್ರ ಮೇಲೆ ಡಿಪೆಂಡ್ ಐತಿ, ರೇಟ್ ಈಸ್ ಪ್ರಪೋರ್ಷನಲ್ ಟು ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟಂಟ್ H2O2. ಏನಿಲ್ಲ ಅಂತಂದ್ರೆ ಏನಾಗಿರ್ತೈತಿ, 1. ಸೊ ದಿಸ್ ಈಸ್ ಡಿಕಂಪೋಸಿಷನ್ ಆಲ್ಸೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ನೀವು ಇಲ್ಲಿ ಬ್ಯಾಲೆನ್ಸ್ ಆಗಿ 2 ತಗೊಂಡು ಇಲ್ಲಿ 1 ಮಾಡ್ಕೋಬಹುದು, ಅಥವಾ ಸಿಂಪ್ಲಿ 1 ಮಾಲಿಕ್ಯೂಲ್ ತಗೊಂಡು ಇಲ್ಲಿ ಆಕ್ಸಿಜನ್ ಹಾಫ್ ಮಾಡ್ಕೋಬಹುದು. ನೆಕ್ಸ್ಟ್ ಒನ್, ಡಿಕಂಪೋಸಿಷನ್ ಆಫ್ N2O5. That is, it gives 2NO2 plus half O2. ಇದು ಕೂಡ ಅದೇ ಥರ, ಇಲ್ಲಿ 2 ತಗೊಂಡು ಬ್ಯಾಲೆನ್ಸ್ ಮಾಡ್ಕೋಬಹುದು, ಅಥವಾ ಒಂದೇ ಇತ್ತಂದ್ರೆ ಹಾಫ್ ಅಂತ ಹೇಳಿ ತಗೋಬಹುದು. ಸೊ ಹಿಯರ್ ಆಲ್ಸೋ its rate is depends on concentration of N2O5, hence it is also a first order reaction. So ಈ ಥರ ನಾವು ಫಸ್ಟ್ ಆರ್ಡರ್ ರಿಯಾಕ್ಷನ್ ಡೆಫಿನೇಷನ್ ಎಕ್ಸಾಂಪಲ್ ತಗೊಂಡಾದ್ಮೇಲೆ how can you derive integrated rate equation for
ರೇಟ್ ಕಾನ್ಸ್ಟೆಂಟ್ ಕೆ ಅಂತಕ್ಕಂಥದ್ದು ನೋಡು. ಓಕೆ, derive integrated rate equation for ಅಥವಾ derive rate constant for a first order reaction. Question is 3 marks. Derive rate constant ಅಥವಾ integrated rate equation for rate constant ಅಂದ್ರೆ ಏನು? K for first order reaction. First order reaction derivation now. Derive integrated rate equation for first order reaction ಅಥವಾ rate constant for first order reaction. Consider a reaction that is R giving product P. Its rate is represented as concentration of R is decreases ಅಂತ ತಗೋತೀವಲ್ಲ, rate is proportional to P ಅಂತ ತಗೋತೀವಿ, ಸಾರಿ R ಅಂತ ತಗೋತೀವಿ. ರೇಟ್ ಈಸ್ ಪ್ರಪೋರ್ಷನಲ್ ಟು ಆರ್. ಅಥವಾ ನಾನು ಏನು ತಗೋತೀನಿ ಇಲ್ಲಿ ಅಂತಂದ್ರೆ ಈ ಸ್ಟೆಪ್ ಬಿಟ್ಬಿಟ್ರೆ ಸ್ವಲ್ಪ ಡೆರಿವೇಷನ್ನಾಗ ಸಿಂಪಲ್ ಸ್ಟೆಪ್ಸ್ಗಳನ್ನು ತೆಗೆದುಬಿಡೋಣ. ರೇಟ್ ಈಸ್ ಈಕ್ವಲ್ಸ್ ಟು ಡೈರೆಕ್ಟಾಗಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದು ಕೆ ಅಂತ ಬರಿತೀನಿ. ಏನು ತಗೋತೀನಿ ಅದನ್ನು? ಕೆ. ಆಮೇಲೆ ನೆಕ್ಸ್ಟ್ ಇದನ್ನು ಕಾನ್ಸಂಟ್ರೇಷನ್ ಆರ್, ಫಸ್ಟ್ ಪವರ್ ಅಂತ ತಗೋತಿರ್ತೀನಿ. ಹೌದಾ? ಇದು ಕೆ ಬದಲಾಗಿ ಏನು ಬರೆಯತ್ತೀನಿ ನನಗೆ ಇಲ್ಲಿ? ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬದಲಾಗಿ ಕೆ ಬರೆಯತ್ತೀನಿ. ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫಸ್ಟ್ ಪವರ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂತ. ನನಗೆ ಮೈನಸ್ ಸೈನ್ ಯಾಕೆ ತಗೊಂಡಿವಿ? ಬಿಕಾಸ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸಸ್, ಅದಕ್ಕೆ ಸಿಂಬಾಲ್ ಮೈನಸ್ ಅಂತ ರೀಪ್ರೆಸೆಂಟ್ ಮಾಡಿವಿ. ಇನ್ನು ರೇಟ್ ಅಂತಕ್ಕಂಥದ್ದು ಹೆಂಗೆ ಬರಿಬೋದು? ದ್ಯಾಟ್ ಈಸ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ changes with the time t, that means dt. dr divided by dt is equals to minus k into r. ಸ್ವಲ್ಪ ಟರ್ಮ್ಗಳನ್ನು ಇಲ್ಲಿ ರೀಅರೇಂಜ್ ಮಾಡ್ಕೊಳ್ಳೋಣ. therefore ಅಥವಾ or you can take dr concentration of r divided by concentration of r. ಇದನ್ನ ಟರ್ಮ್ ಎಲ್ಲಿ ತಗೊಂಡು is equals to minus k into dt. k into dt ಬರೀಬಹುದಾ? ಓಕೆ. ಆರ್ ಅಂತಕ್ಕಂಥದ್ದು ಕಾನ್ಸಂಟ್ರೇಷನ್. ಯಾವಾಗ ಟೈಮ್ ಚೇಂಜ್ ಆಗ್ತೈತಲ್ಲ, ಟೈಮ್ ಚೇಂಜ್ ಆಗೋ ಟೈಮ್ನಾಗ ಏನು ಕಾನ್ಸಂಟ್ರೇಷನ್ ಚೇಂಜ್ ಆಯಿತು ಅಂತ ರೀಪ್ರೆಸೆಂಟ್ ಮಾಡಿದ ಟರ್ಮ್ಗಳು ಆರ್. ಈಗ ಇದ್ರದ್ದು ಇಂಟಿಗ್ರೇಷನ್ ಮಾಡೋಣ. ಈ ಕಂಪ್ಲೀಟ್ ಇಕ್ವೇಷನ್ ಇಂಟಿಗ್ರೇಷನ್. ಸೊ ಆನ್ ಇಂಟಿಗ್ರೇಷನ್ of equation dr divided by r is equals to minus k into dt. ಇದು ಇಂಟಿಗ್ರೇಷನ್ ನೋಡು. ಇಂಟಿಗ್ರೇಷನ್ ಅಂತಂದರೆ ಈ ಥರ ಸಿಂಬಾಲ್ನ ಬರಿತೀವಿ. ಹೌದಾ? ಇದು ಆ್ಯಕ್ಚುಲಿ ನಾವು ಹೊರಗೆ ತೊಗೊಳ್ಳೋಣ, ಕಾನ್ಸ್ಟೆಂಟ್ ಐತಿ, ಈ ಥರ ತೊಗೊಳ್ಳೋಣ. ಇದ್ರದ್ದು ಇಂಟಿಗ್ರೇಷನ್ ಏನು ಬರ್ತೈತಿ? ವ್ಯಾಲ್ಯೂ ಲ್ಯಾನ್ ಆರ್ ಅಂತ ಬರ್ತೈತಿ. ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್. ಇದನ್ನು ನೀವು ಸ್ವಲ್ಪ ಡೀಟೇಲ್ ಆಗಿ ಮ್ಯಾಥ್ಸ್ನ ನೋಡ್ತೀರಿ. dr divided by r, ಇಟ್ಸ್ ಇಂಟಿಗ್ರೇಷನ್ ವ್ಯಾಲ್ಯೂ ಈಸ್ ಲ್ಯಾನ್ ಆರ್ ಈಸ್ ಈಕ್ವಲ್ಸ್ ಟು ಮೈನಸ್ ಕೆ ಅಂತೂ ಆಸ್ ಇಟ್ ಈಸ್ ಐತಿ. ಇಂಟಿಗ್ರೇಷನ್ ಆಫ್ dt ಈಸ್ ನಥಿಂಗ್ ಬಟ್ ಟಿ ಪ್ಲಸ್ ಐ ಈಸ್ ಸೇಡ್ ಟು ಬಿ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಹೌದಾ? ಸೊ ಈ ಫಾರ್ಮ್ ಈಕ್ವೇಷನ್ ನಾವು ತಗೊಂಡೀವಿ. ಈಗ ಒಂದು ಕೆಲಸ ಏನು ಮಾಡಬೇಕು ಇಲ್ಲಿ ಅಂತಂದ್ರೆ, ದಿಸ್ ಐ ವಿಲ್ ಟೇಕ್ ಕನ್ಸಿಡರ್ ಆಸ್ ಈಕ್ವೇಷನ್ 1. ಸಬ್ಸ್ಟಿಟ್ಯೂಟ್ ಆರ್ ಇನ್ಸ್ಟೆಡ್ ಆಫ್ ಆರ್, ದಟ್ ಮೀನ್ಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಬದಲಾಗಿ ಆರ್ ನಾಟ್ ಅಂದ್ರೆ ಇನಿಷಿಯಲ್ ಕಾನ್ಸಂಟ್ರೇಷನ್. ಆರ್ ಅಂತಂದ್ರೆ ಕಾನ್ಸಂಟ್ರೇಷನ್ ಅಟ್ ಟೈಮ್ ಟಿ ಅಂತ. ಹೌದಾ ಇಲ್ಲ?
ಅಂದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ ಕಾನ್ಸಂಟ್ರೇಷನ್ ಏನು ಚೇಂಜ್ ಆಗ್ತೈತಿ, ಚೇಂಜ್ ಇನ್ ಕಾನ್ಸಂಟ್ರೇಷನ್. ದಿಸ್ indicates change in concentration. Simply R0 indicates initial concentration. So I will take instead of that R0, R equal to R0 and T equal to 0 indicates ಏನಂದ್ರೆ T equal to 0 ಅಂದ್ರೆ ಟೈಮ್ 0 ಇದ್ದಾಗ ಇದರ ಕಾನ್ಸಂಟ್ರೇಷನ್ ಎಷ್ಟಿರ್ತೈತೆ ಅಂತ ಹೇಳ್ತಾನ R0 ಇರ್ತೈತೆ, ಹೌದಲ್ಲ? ಅಂದ್ರೆ ಬಿಫೋರ್ ಸ್ಟಾರ್ಟಿಂಗ್ ದ ರಿಯಾಕ್ಷನ್ there is no time, there is no change in concentration. Hence it is R0. R0 is initial concentration. R is change in concentration. ಈಗ ನಾ ಏನು ತಗೊಳತ್ತೀನಿ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಬದಲಾಗಿ R0. ಯಾಕೆ? ಟೈಮ್ 0 ಐತೆ. ಸಬ್ಸ್ಟಿಟ್ಯೂಟ್ ದೀಸ್ ಟು ಇನ್ ದಿಸ್ ಈಕ್ವೇಶನ್. ಹೌದಾ? ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ. ದಟ್ ಈಸ್ ಓಕೆ. ಇವೆರಡು ವ್ಯಾಲ್ಯೂಸ್ಗಳು R equal to R0, T equal to 0 ಎರಡು ವ್ಯಾಲ್ಯೂಸ್ಗಳು ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡುತ್ತೆ. ದ್ಯಾಟ್ ಈಸ್ ln R. R ಜಾಗದಾಗ ಏನು ತಗೋಬೇಕು? R0 ln R0 is equals to minus K into T ಬದಲಾಗಿ ಏನು ತಗೊಳತ್ತೀನಿ? 0 ಪ್ಲಸ್ I. ಅಂದ್ರೆ ಏನಾಯ್ತು ಇಲ್ಲಿ? I is equals to ln R0. Therefore, I is equals to ln R0. ಹೌದಾ? I is equals to ln R0 because minus K into 0 means it is 0. Substitute I value in equation 1. Okay. Substitute I in equation 1, that is ln R, concentration of R. ಯಾವತ್ತು ಸ್ಕ್ವೇರ್ ಬ್ರಾಕೆಟ್ ಹಾಕ್ತೀವಲ್ಲ ಅದಕ್ಕೆಲ್ಲ ಕಾನ್ಸಂಟ್ರೇಷನ್ ಅನ್ಬೇಕು. ln concentration of R is equals to minus K into T plus ln R0. ಇಷ್ಟ ಆಯ್ತಾ? ln R0. So this is said to be take a second equation and represents it as equation of a straight line ಅಂತ ತಗೋಬಹುದು ನಾವು. ಇದಕ್ಕೆ ಏನಂತ ಹೇಳ್ಬೋದು? ಇದಕ್ಕೆ equation of straight line of the form y is equals to mx plus c ಫಾರ್ಮ್ ಅಲ್ಲಿ ಇರ್ತಕ್ಕಂಥದ್ದು. ಇದನ್ನ ಮತ್ತೆ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಹೇಗೆ ಚೇಂಜ್ ಮಾಡ್ಕೊಳ್ಳೋಣ? ಈಗ ಇದನ್ನು ln R0 ನಾನೇ ಇಲ್ಲಿ ತರ್ತೀನಿ, ಅಂದ್ರೆ ಡಿವೈಡ್ ಬೈ ಆಗ್ತದೆ. ln as it is ಇರ್ತೀನಿ, R divided by R0. ಯಾಕಂದ್ರೆ ln ಐತಿ, ಅದೆಲ್ಲ ನಾವು ಕಾಮನ್ ಆಗಿ ln ಅಂತ ತಗೊಂಡ್ರೆ ln R divided by R0 is equals to minus K into T ಆಗ್ತದೆ. ನಾನು ಮೈನಸ್ ಸೈನ್ ತೆಗಿಬೇಕಾಗೈತಿ. ಅವಾಗ ಏನಾಗ್ತೈತಿ? ಡಿನಾಮಿನೇಟರ್ ಈಸ್ ಆನ್ ನ್ಯೂಮರೇಟರ್ ಸೈಡ್. Therefore, you can represent the same equation as removing this minus sign. ln R0 divided by R is equals to K into T. ln R0 divided by R is equals to K into T, or you can take K is equals to T ಕೆಳಗಡೆ ಬರ್ತೈತೆ. K is equals to 1 by T into ln R0 divided by R, 1 by T into ln R0 divided by R. ಇದು ನಮಗೆ ಫಸ್ಟ್ ಆರ್ಡರ್ ಡೆರಿವೇಶನ್ ಆಯಿತು. ಅಥವಾ ln ಬಿಟ್ಟು ಲಾಗ್ ಬರೀಬೇಕಿತ್ತು ಅಂತಂದ್ರೆ ಚೇಂಜಿಂಗ್ ln to log 2.303 ವ್ಯಾಲ್ಯೂವನ್ನು ಹಚ್ತೀವಿ. ಚೇಂಜಿಂಗ್ ln to log, that is K is equals to 2.303 divided by T log. ln ಬದಲಾಗಿ ಏನು? log R0 divided by R. Okay, so that equation I will write here. Changing ln to log equation is K is equals to, K ಅಂದ್ರೆ rate constant, is equals to
ಲ್ಯಾನ್ ಅಂದ್ರೆ ಲಾಗ್ ಹಚ್ಲತ್ತೀವಿ ಅಂದ್ರೆ ವ್ಯಾಲ್ಯೂ 2.303 ಡಿವೈಡ್ ಬೈ ಏನೈತಿ ಟಿ ಐತಿ. ಲ್ಯಾನ್ ಬದಲಾಗಿ ಏನು ಬರೀತೀನಿ ಲಾಗ್ ಆರ್ ನಾಟ್ ಡಿವೈಡೆಡ್ ಬೈ ಆರ್ R. So this equation is called as integrated rate equation for first order reaction. ಇದನ್ನ ಬರೀಬಹುದು ಅಥವಾ ಇದನ್ನ ಬರೀಬಹುದು. Integrated rate equation for first order reaction. Okay. So you can say that ಇಷ್ಟು ನೀವು ಕಂಪ್ಲೀಟ್ ಆಗಿ ಡಿರೈವ್ ಮಾಡಿದ್ರೆ 3 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿರ್ತೈತಿ. ಯಾವುದೇ ವರ್ಡ್ಸ್ ಇಲ್ಲ, ಬಟ್ ಒಂದು ಈಕ್ವೇಶನ್ ಆರ್ ದಟ್ ಈಸ್ ಗಿವಿಂಗ್ ಪ್ರಾಡಕ್ಟ್ ಪಿ ಅಂದ್ಕೊಂಡು ಯು ಹ್ಯಾವ್ ಟು ಸಾಲ್ವ್ ಅಕಾರ್ಡಿಂಗ್ ಟು ರೇಟ್ ಡೆಫಿನೇಷನ್. ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟಂಟ್ ಅಂತಂದಾಗ ರೇಟ್ ಬದಲಾಗಿ ಏನು ಬರ್ತೀರಿ dr ಡಿವೈಡ್ ಬೈ dt. ಹೌದಲ್ಲೋ? ಅದರ ಅರ್ಥ ಏನು? ರೇಟ್ ಅಂತಂದ್ರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ವಿತ್ ಟೈಮ್ ಇಂಟರ್ವಲ್. ಚೇಂಜ್ ಇನ್ ಕಾನ್ಸಂಟ್ರೇಷನ್ ವಿತ್ ಟೈಮ್ ಇಂಟರ್ವಲ್ ಈಸ್ ಈಕ್ವಲ್ಸ್ ಟು ಕೆ minus k into r raised to 1 ಇತ್ತ. r raised to 1 is nothing but r ಅಂತಂದ. ಅಥವಾ ಸ್ವಲ್ಪ ಟರ್ಮ್ಸ್ ಗಳನ್ನ ರೀಅರೇಂಜ್ ಮಾಡ್ಕೊಡ್ರಿ. dr divided by r is equals to minus k into dt ಆಗ್ತೈತಿ. ಆ ಈಕ್ವೇಶನ್ ನೀವೇನ್ ಮಾಡ್ರಿ ಇಂಟಿಗ್ರೇಷನ್ ಮಾಡ್ರಿ. ಇಂಟಿಗ್ರೇಷನ್ ಮಾಡಿದ್ಮೇಲೆ ಇಂಟಿಗ್ರೇಷನ್ ಆಫ್ dr divided by r ಟರ್ಮ್ ಏನಾಗ್ತೈತಿ ln r is equals to minus k into t plus I, where I is integration constant. Substitute r instead of r, you have to take r naught. ಯಾಕಂದ್ರೆ ಇನಿಷಿಯಲ್ ಅಂತಂದಂಗೆ ಅವಾಗ ಟೈಮ್ ಏನಿರ್ತೈತಿ 0 ಇರ್ತೈತಿ. therefore ಆ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನಮ್ಗೆ i ವ್ಯಾಲ್ಯೂ ಸಿಗ್ತೈತಿ. i is equals to ln r naught ಆಗ್ತೈತಿ. ಆ i ವ್ಯಾಲ್ಯೂ ಮತ್ತೆ ನೀವು ಈಕ್ವೇಶನ್ 1ದಾಗ ಸಬ್ಸ್ಟಿಟ್ಯೂಟ್ ಮಾಡಿ ಇದು ಈಕ್ವೇಶನ್ ಬರ್ತೈತಿ. ಆಮೇಲೆ ಸ್ವಲ್ಪ ರೀಅರೇಂಜ್ ಮಾಡ್ತಾ ಹೋಗ್ರಿ. ಫೈನಲ್ ಆಗಿ ನಿಮಗೆ k is equals to 1 by t into ln r naught divided by r ಆಗ್ತೈತಿ. If you are going to changing ln to log, the value becomes k is equals to 2.303 divided by t log r naught divided by r. So ಇದು ನಿಮಗೆ 3 ಮಾರ್ಕ್ಸ್ ಕೇಳ್ತಕ್ಕಂಥದ್ದು. ನಾವೀಗ ಇಲ್ಲಿ ಒಂದು ಸ್ವಲ್ಪ ಮತ್ತೆ ಇದರದ ಒಂದಿಷ್ಟು ಡಿಫರೆಂಟ್ ಈಕ್ವೇಶನ್ಸ್ಗಳನ್ನು ತಗೋಣ, ಆಮೇಲೆ ಗ್ರಾಫ್ಗಳನ್ನು ತಗೋಣ. ಅದಾದಮೇಲೆ ನಾವು ಇದು ಕಂಪ್ಲೀಟ್ ಫಾರ್ಮ್ ಅದನ್ನೆಲ್ಲ ಈಕ್ವೇಶನ್ಸ್ ಬೇರೆ ಫಾರ್ಮ್ ಎಲ್ಲ ಬರೀಬೇಕು ಅಂತೇನಿಲ್ಲ. 3 ಮಾರ್ಕ್ಸಿಗೆ ಇಷ್ಟು ಸಾಕು. ಆ ಈಕ್ವೇಶನ್ಸ್ ನಿಮಗೆ ನೆಕ್ಸ್ಟ್ ಫರ್ದರ್ ಪ್ರಾಬ್ಲಮ್ಸ್ಗಳಿಗೆ ಹೆಲ್ಪ್ ಆಗ್ಬೋದು. ಅದಕ್ಕೆ ನಾವು ಅವನು ಕೂಡ ಡಿರೈವ್ ನೋಡೋಣ. Okay. ಸೊ ಈ ಈಕ್ವೇಶನ್ ನಾನು ಏನು ಮಾಡ್ತೀನಿ ಸ್ವಲ್ಪ ಚೇಂಜ್ ಮಾಡ್ತೀನಿ ಎಟ್ 2 ಡಿಫರೆಂಟ್ ಟೈಮ್ಸ್. ಹೌದಾ? ಸೊ ಆ ಈಕ್ವೇಶನ್ ಇಲ್ಲಿ ಒಂದು ಕಡೆ ಬರೀತೀನಿ. ln r is equals to minus k into t plus ln r naught. ಹೌದಾ? ಈ ಈಕ್ವೇಶನ್ ಆ ಈಕ್ವೇಶನ್ನ ನಾನು ಹೆಂಗೆ ಚೇಂಜ್ ಮಾಡ್ತೀನಿ at time t1 at time t1 ಈ ಈಕ್ವೇಶನ್ ಏನಾಗ್ತೈತಿ ln r1 is equals to minus k into t1 minus k into t1 plus ln r naught. And at time t2 the same equation becomes ln r2 is equals to minus k into t2 plus ln r naught. Take this as equation A and this as equation B. Subtract
A, B from A ಅಂದ್ರೆ ಎದಾಗ ಬಿ ಅನ್ನ ಕಳೀರಿ, ಏನಾಗ್ತೈತಿ ನೋಡ್ರಿ. ln R1 minus ln R2 is equal. I will write plus KT2 minus KT1. ಹೌದಲ್ಲ, ಏನಿದೆ plus KT2 minus KT1. Common is K, hence it is K into T2 minus T1. K into T2 minus T1 or K equal to ಹೆಂಗೆ ಬರೀಬಹುದು? K equal to T ಈ ಕಡೆ ಬರ್ತದೆ, T ಕೆಳಗೆ ಬರ್ತದೆ, T2 minus T1 into okay, K equal to T2 1 divided by T2 minus T1 into ln R1 divided by R2, ln R1 divided by R2. ಸೊ ಇದು ಎರಡು ಡಿಫರೆಂಟ್ ಟೈಮ್ಗಳು, ಎರಡು ಡಿಫರೆಂಟ್ ಕಾನ್ಸಂಟ್ರೇಷನ್ ಇರ್ತಕ್ಕಂಥ ಒಂದು ಈಕ್ವೇಶನ್. K equal to 1 divided by T2 minus T1. ಆಮೇಲೆ ಇದನ್ನ K ಐತಲ್ಲ, ಇದನ್ನ K ಹಿಂಗೆ ಇಟ್ಬಿಡೋಣ, ಇದನ್ನ ವ್ಯಾಲ್ಯೂ ಇಲ್ಲಿ ತಂದ್ಬಿಡೋಣ. ಹೌದಾ? ಈ ಥರದ ಅರ್ಥ ಏನ, ಇದು 1 by ಆಗ್ತಿರ್ತದೆ, ಬಂದೈತಿ ln R1 divided by R2. ಓಕೆ, ಸೊ ಇದು ಇಕ್ವೇಶನ್ ಯಾವಾಗ ನಿಮಗೆ ಅದ್ರ ಏನಾದರೂ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದಾಗ, ಪ್ರಾಬ್ಲಮ್ಸ್ಗಳಲ್ಲಿ ನಿಮಗೆ ಎರಡು ಟೈಮ್ ಎರಡು ಕಾನ್ಸಂಟ್ರೇಷನ್ ಕೊಟ್ಟಿಲ್ಲ ಅಂತಂದ್ರೆ ಈ ಥರ ನೀವು ಇಕ್ವೇಶನ್ ಅನ್ನು ಪರ್ಫಾರ್ಮ್ ಮಾಡ್ಕೋಬಹುದು. ಆಮೇಲೆ ಇನ್ನೂ ಒಂದು ಇಕ್ವೇಶನ್ ಕೂಡ ನಾವು ಬರೀಬಹುದು. ಸೊ ದಟ್ ಇಕ್ವೇಶನ್ ಈಸ್ ದ ಸೇಮ್. ಯು ಹ್ಯಾವ್ ಟು ಟೇಕ್ ಅದೇ ಹೆಲ್ಪ್ ಅನ್ನು ತಗೋಣ, ಇದೇ ಇಕ್ವೇಶನ್ದು. ಆ ಇಕ್ವೇಶನ್ ಏನು ಅಂತಂದ್ರೆ ln R divided by R naught is equals to ln R divided by R naught is equals to minus K into T ಅಂತ ತಗೊಂಡು, K into T. ಇದ್ರದ್ದು ಏನು ತಗೋಬೇಕು ಅಂತಂದ್ರೆ ಆಂಟಿ ಲೊಗ್ಯಾರಿದಮ್ ಅನ್ನು ತಗೋಬೇಕು ನಾವು. Antilog on both sides. Antilog on both sides. ಅವಾಗ ಏನಾಗ್ತೈತಿ ನಿಮ್ಗೆ ಈಕ್ವೇಶನ್ R divided by R naught is equals to e raised to minus K into T. R divided by R naught is equals to e raised to minus K into T. ಅಥವಾ ಇದನ್ನೇ ಟರ್ಮ್ ಅನ್ನು ನಾವಿಲ್ಲಿ ತಗೋಬಹುದು. or concentration of R is equals to R naught into e raised to minus K into T. ಅಂದರೆ ಈ ಇಕ್ವೇಶನ್ ಹಿಂಗೆ ಬರಲಿ ಅಥವಾ ಅದನ್ನು ತಗೊಳ್ಳಿ, ಇದು ಕೂಡ ನಿಮಗೆ ಏನು ಅಂತಂದ್ರೆ ಪ್ರಾಬ್ಲಮ್ಸ್ನಲ್ಲಿ ಹೆಲ್ಪ್ ಆಗ್ತಕ್ಕಂಥ ಒಂದು ಇಕ್ವೇಶನ್. ಹೌದಾ? ಅಂದ್ರೆ ಇನ್ ಫಸ್ಟ್ ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ನಾಗ ಮೇನ್ ಇದನ್ನು ನಾವು ಇಲ್ಲಿ ತನಕ ಡಿರೈವ್ ಮಾಡಿದ ಆದಮೇಲೆ ಇನ್ನೆರಡು ಇಕ್ವೇಶನ್ಸ್ಗಳನ್ನು ನಾವೇನು ಮಾಡಿ ಸ್ಮಾಲ್ ಆಗಿ ಡಿರೈವ್ ಮಾಡೀವಿ ವಿತ್ ದ ಹೆಲ್ಪ್ ಆಫ್ ದಿಸ್ ಇಕ್ವೇಶನ್ ಆಫ್ ಸ್ಟ್ರೇಟ್ ಲೈನ್. ಹೌದಾ? ಇಕ್ವೇಶನ್ ಆಫ್ ಸ್ಟ್ರೇಟ್ ಲೈನ್ ಇದನ್ನ ln R is equals to minus KT plus ln R naught ಅದನ್ನ ಇಕ್ವೇಶನ್ ತಗೊಂಡಿದ್ರೆ ಟು ಡಿಫರೆಂಟ್ ಕಾನ್ಸಂಟ್ರೇಷನ್ ಟು ಡಿಫರೆಂಟ್ ಟೈಮಲ್ಲಿ ಕೆ ವ್ಯಾಲ್ಯೂ ಇಷ್ಟು ಬರ್ತೈತೆ. ಅದೇ ನಾವು ಸ್ವಲ್ಪ ಚೇಂಜ್ ಮಾಡಿಕೊಂಡು ಆಂಟಿಲಾಗ್ ತಗೊಂಡಿದ್ರೆ ಆರ್ ಈಕ್ವಲ್ ಟು ಆರ್ ನಾಟ್ ಇಂಟು ಇ ರೇಸ್ ಟು ಮೈನಸ್ ಕೆ ಇಂಟು ಟಿ, ಈ ಫಾರ್ಮ್ ಕೂಡ ಒಂದು ಈಕ್ವೇಶನ್ ಬರ್ತೈತಿ. ಸೊ ದೀಸ್ ಈಕ್ವೇಶನ್ಸ್ ಆರ್ ನಾಟ್ ಫಾರ್ ಅ ಥಿಯರಿ ಪರ್ಪಸ್. ಯು ಹ್ಯಾವ್ ಟು ಸಾಲ್ವ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್ these what you call formulas, but ಇವನು ಕೂಡ ನಿಮಗೆ ಥಿಯರಿ ಪ್ರಾಬ್ಲಮ್ಸ್ ಆಗಿರಂಗಿಲ್ಲ. These are said to be competitive problems. So let I will move how you can graphically represent
that integrated rate equation for first order reaction. So this indicates equation of straight line. Graph is nothing but on the y-axis ln r, y-axis ln r, x-axis that is t, x-axis t. There is decrease in concentration. ಹೌದಲ್ಲ, decrease in concentration indicates it is ln r naught, ln r naught. Initial concentration goes on decreases. Okay, and where k indicates that is slope of the curve, slope is equals to minus k ಅಂತ ಬರಿ ಅಥವಾ k is equals to minus slope ಅಂತಾದರೂ ಬರಿ. ಅದಕ್ಕೆ ಇದು ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಗೆ ಇರತಕ್ಕಂತ ಒಂದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್. ಕ್ವೆಶ್ಚನ್ ಹ್ಯಾಂಗ್ ಕೇಳ್ತಾರ ಅಂತಂದ್ರೆ ಈ ತರ ನಿಮ್ಗೆ ಗ್ರಾಫ್ ಹಾಕ್ತಾರೆ, ಕಂಪ್ಲೀಟ್ ಎಲ್ಲ ಕೊಡ್ತಾನೆ. y axis ln r, ಆಮೇಲೆ x axis ನಲ್ಲಿ t, initial concentration r naught that is decreases and slope is nothing but ಅಥವಾ k is equals to minus slope ಅಂತ ಬರೆದು what is the order of reaction ಅಂತ ಕೇಳ್ತಿರ್ತಾನೆ. What type of order this is? This is nothing but first order reaction. Okay, yes. ಅದೇ ತರ ನಾನು ಈ ಈಕ್ವೇಷನ್ ತಗೊಂಡು ಕೂಡ ಗ್ರಾಫ್ ಅನ್ನು ಡ್ರಾ ಮಾಡ್ತೀನಿ. ಸೊ ಈ ಈಕ್ವೇಷನ್ ಅಲ್ಲಿ what it indicates ಏನು ಇಲ್ಲಿ ಕೊಡ್ತಾ ಇದ್ದೀನಿ ನಿಮಗೆ ನೋಡೋಣ. log r naught divided by r is equals to r naught divided by r is equals to k into t divided by 2.303 ಅಂತ ಬರಿಬಹುದಾ ಈ ಈಕ್ವೇಷನ್? k into t divided by 2.303. Okay, definitely you have to take as the graph is, ಇದು ತಗೋಬಹುದು, ನೀವು ಇದಕ್ಕೆ ತಗೋಬಹುದು. The graph is log r naught divided by r, time is t, but what is the slope of the curve? That is nothing but positive, hence its nature is like this. This indicates k, that is positive slope. K is equals to slope, positive slope. So ಈ ಈಕ್ವೇಷನ್ ಗೆ ಈ ಗ್ರಾಫ್ ಅನ್ನು ತಗೊಂಡ್ರೆ ಈಕ್ವೇಷನ್ ಸ್ವಲ್ಪ ಚೇಂಜ್ ಮಾಡಿ ಈ ಫಾರ್ಮ್ ಅಲ್ಲಿ ಬರೆದೈತಿ. ಇಂಡಿಕೇಟ್ಸ್ k is ಸ್ಲೋಪ್ ಆಫ್ ದ ಕರ್ವ್. ಅವಾಗ ಇಲ್ಲಿ ಏನು ತೋರಿಸೈತಿ, ಕರ್ವ್ ಇನ್ಕ್ರೀಸಿಂಗ್ ಅಂತ ಹೇಳಿ ತೋರಿಸೈತಿ. ಅದಕ್ಕೆ ಹಿಂಗೆ ಕೊಟ್ಟಿದ್ದಂದ್ರೂ ಕೂಡ ಇದು ಯಾವ ಆರ್ಡರ್? ದಿಸ್ ಇಸ್ ಆಲ್ಸೋ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್. ಹೌದಾ? ಸೊ ದೀಸ್ ಆರ್ ನಥಿಂಗ್ ಬಟ್ ಟೂ ಇಂಪಾರ್ಟೆಂಟ್. ಈ ಚಾಪ್ಟರ್ನಲ್ಲಿ ಫಿಕ್ಸ್ ಕ್ವಶನ್ಸ್ ಅಂತ ಏನು ಕರಿತೀವಲ್ಲ, ಆ ಫಿಕ್ಸ್ ಕ್ವಶನ್ಸ್ಗಳಲ್ಲಿ ಒಂದು ಝೀರೋ ಆರ್ಡರ್ ಡೆರಿವೇಶನ್, ಇನ್ನು ಒಂದು ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್ ಡೆರಿವೇಶನ್. ಓಕೆ, ಇಲ್ಲಿ ಫಸ್ಟ್ ಆರ್ಡರ್ಗೆ ಇನ್ನೊಂದೆರಡು ಎಕ್ಸಾಂಪಲ್ಸ್ ಅನ್ನು ತಗೊಳ್ಳಿ. ಡಿಕೆ ಆಫ್ another examples decay of radium Ra to radon plus helium nucleus. ನಿಮಗೆ ಎಕ್ಸಾಂಪಲ್ ಕೂಡ ಕೇಳಬಹುದು. ಇದು 226, ಇದರ ಮಾಸ್ ನಂಬರ್ 226, ಆಮೇಲೆ ಅಟಾಮಿಕ್ ನಂಬರ್ 88. Atomic number is 88 and this is 4 2. ಇಷ್ಟು ಬರೆದ ಮೇಲೆ ಏನು ಉಳಿತೈತಿ? This is 86 and this is 222. So decay of radon is another example for zero order reaction. ಇದಕ್ಕೆ ನಾವು ರೇಟ್ ಅನ್ನು ಹೆಂಗೆ ಹೇಳ್ತೀವಿ? Rate is proportional to first power of radium. Okay, rate is proportional to first power of radium.
ಎಸ್ ಇದ್ರ ಮೇಲೆ ಪ್ರಾಬ್ಲಮ್ಸ್ ಯಾವ ಥರ ಕೇಳ್ತಾನೋ ಲೇಟರ್ ವಿ ವಿಲ್ ಡಿಸ್ಕಸ್. ಒನ್ ಮೋರ್ ಸಿಂಪಲ್ ಡೆರಿವೇಶನ್, ಅದು ಯಾವತ್ತೂ ಕೇಳಿಲ್ಲ ಆದರೂ ಕೂಡ ನಾವು ಸಾಲ್ವ್ ಮಾಡೋಣ. ಸೊ ದಟ್ ಡೆರಿವೇಶನ್ ಈಸ್ ಅದೇ ಸೇಮ್ ಫಸ್ಟ್ ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಇನ್ ಟರ್ಮ್ಸ್ ಆಫ್ ಗ್ಯಾಸಸ್ನಲ್ಲಿ. ಈಗ ನಾವೆಲ್ಲ ಮೋಲಾರ್ ಕಾನ್ಸಂಟ್ರೇಷನ್ ಅಂತ ತಗೊಂಡಿದ್ವಿ. ಈ ಮೋಲಾರ್ ಕಾನ್ಸಂಟ್ರೇಷನ್ ಬಿಟ್ಟು ಇನ್ ಟರ್ಮ್ಸ್ ಆಫ್ ಗ್ಯಾಸಸ್ಗಳಲ್ಲಿ ಹೌ ಕ್ಯಾನ್ ಯು ಡಿರೈವ್ integrated rate equation, rate constant for first order reaction. ರೇಟ್ ಕಾನ್ಸ್ಟಂಟ್ ಅಂದರೆ ಕೆ ಅಂತ ಅಷ್ಟೇ ಬರಿತೀನಿ. ರೇಟ್ ಕಾನ್ಸ್ಟಂಟ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇನ್ ಗ್ಯಾಸ್ ಫೇಸ್. ಓಕೆ, ಗ್ಯಾಸ್ ಫೇಸ್ನಲ್ಲಿ ನಾವು ಇದನ್ನು ಹೆಂಗೆ ತಗೋತೀವಿ ಅಂದರೆ ಪ್ರೆಷರ್ ಟರ್ಮ್ನಾಗ. Consider a reaction A plus B that is giving this product C. ಎಲ್ಲವೂ ಏನದಾವು ಗ್ಯಾಸ್ನಾಗ. A plus B giving C as the product. Let Pi initial pressure, ಸ್ವಲ್ಪ ಇಲ್ಲಿ ಟರ್ಮ್ಸ್ ಹೊಸದಾಗ್ತಾವ ಬರ್ಕೊಳ್ಳೋಣ. Pt total pressure of the reaction mixture. Total pressure of the reaction mixture so reaction will ಸ್ವಲ್ಪ change ಮಾಡ್ಕೊಳ್ಳೋಣ. Only A is the reactant, products are B and C. Okay, let total pressure P total is equals to, you may write as reaction mixture ಅಂತಂದ್ರೆ reactant ಬಂತು product ಬಂತು, therefore it is PA plus PB plus PC. Partial pressure of A, partial pressure of B, partial pressure of C. Okay, A B C ಇವೇನಂತಂದ್ರೆ ಇದು ರಿಯಾಕ್ಟೆಂಟ್ ಪ್ರಾಡಕ್ಟ್. PA is partial pressure of A, partial pressure of B and partial pressure of C. Okay, if X is decrease in concentration ಅಥವಾ some amount of concentration is used, decrease in concentration of A
ಅಥವಾ ಸಮ್ ಅಮೌಂಟ್ ಆಫ್ ಕಾನ್ಸಂಟ್ರೇಷನ್ ಈಸ್ ಯೂಸ್ಡ್ ಅಪ್ ಅಂತ ಅದನ್ನು ನಾನು ಸ್ವಲ್ಪ ಈ ಥರ ಇಕ್ವೇಷನ್ ಬರೀತೀನಿ. ದಟ್ ಈಸ್ ಎ ಈಸ್ ಗಿವಿಂಗ್ ಬಿ ಪ್ಲಸ್ ಸಿ. ಏನಿಲ್ಲ ಅಂದ್ರೆ ಫಸ್ಟಿಗೆ ಏನಿತ್ತು, ಒಂದಿತ್ತು, ಹೌದಾ? ಅಥವಾ ಅಟ್ ಎ ಟೈಮ್ ಟಿ ಈಕ್ವಲ್ ಟು 0 ತೊಗೊಂಡು, ಟಿ ಈಕ್ವಲ್ ಟು 0 ಅಂತಂದ್ರೆ ಇದ್ರ ಕಾನ್ಸಂಟ್ರೇಷನ್ ಏನಿರ್ತೈತಿ, ಎಕ್ಸ್ ಇರ್ತೈತಿ. ಆಮೇಲೆ ಇದ್ರದ್ದು 0 0 ಇರ್ತೈತಿ. ಸಪೋಸ್ ಆಫ್ಟರ್ ಟೈಮ್ ಟಿ ತಗೋತೀನಿ, ಆಫ್ಟರ್ ಟೈಮ್ ಟಿ ಅಥವಾ ಅಟ್ ಎ ಟೈಮ್ ಟಿ ರಿಯಾಕ್ಷನ್ ಸ್ಟಾರ್ಟ್ ಆಯ್ತು. ಹಂಗೆ ರಿಯಾಕ್ಷನ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಕಾನ್ಸಂಟ್ರೇಷನ್ ಏನಾಗ್ತೈತಿ, ಡಿಕ್ರೀಸ್ ಆಗ್ತೈತಿ, ಹೌದಾ? ಸೊ ಇದ್ರದ್ದು ಇನಿಷಿಯಲ್ ಪ್ರೆಷರ್ ಎಷ್ಟಿತ್ತು? ಇಟ್ಸ್ ಇನಿಷಿಯಲ್ ಪ್ರೆಷರ್ ಇಸ್ ನಥಿಂಗ್ ಬಟ್ ಪಿ ಐ ಇತ್ತು. ಕಾನ್ಸಂಟ್ರೇಷನ್ ಯೂಸ್ ಆಗೈತಲ್ಲ, ಅದಕ್ಕೆ ಏನು ತಗೋತೀನಿ, ಪಿ ಐ. ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಯೂಸ್ ಆಯಿತು, ಕಂಪ್ಲೀಟ್ ಕಾನ್ಸಂಟ್ರೇಷನ್ ತೊಗೊಳೋದು ಬೇಡದ್ರಾಗ ಪ್ರೆಷರ್. ಏನು ಪ್ರೆಷರ್ ಪಿ ಐ ಇತ್ತು, ಆ ಪಿ ಐ ಪ್ರೆಷರ್ನಾಗ ಸಮ್ ಅಮೌಂಟ್ ಆಫ್ ಪ್ರೆಷರ್ ಯೂಸ್ಡ್ ಅಪ್ ಅಂತಂದ್ರೆ ಮೈನಸ್ ಎಕ್ಸ್ ಅಂತ ತಗೋತೀನಿ. Some amount of pressure is used up, that is minus x. Minus x indicates decrease in concentration of A ಅಂತಂದ್ರೆ ಅವಾಗ ಇಲ್ಲೇನು ಕೊಡ್ತೈತೆ ನಿಮಗೆ, ಇಲ್ಲಿ ಪಿ ಐ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದ್ರ ಕಾನ್ಸಂಟ್ರೇಷನ್ ಚೇಂಜ್ ಆದಂಗೆ ಆಯಿತು. ಸೊ ಇದ್ರ ಕಾನ್ಸಂಟ್ರೇಷನ್ ಎಕ್ಸ್ ಅಂತ ತಗೋಣ, ಇದ್ರ ಕಾನ್ಸಂಟ್ರೇಷನ್ ಎಕ್ಸ್ ಅಂತ ಹೇಳಿ ತಗೋಣ. ಆಫ್ಟರ್ ಟೈಮ್ ಟಿ ಅಥವಾ ಅಟ್ ದ ಎಂಡ್ ಆಫ್ ದ ರಿಯಾಕ್ಷನ್ ಈ ಥರ ಕಾನ್ಸಂಟ್ರೇಷನ್ ನಮ್ಗೆ ಸಿಗ್ತೈತೆ. ಸೊ ಈಗೇನು ಮಾಡೋಣ, ನಾವೀಗಿಲ್ಲಿ P total is equals to formula ಗೊತ್ತಾಯ್ತು ನಮಗೆ. P total is equals to what is partial pressure of A after time t, that means Pi minus x. B ಎಷ್ಟೈತಿ ಪ್ಲಸ್ ಎಕ್ಸ್, ಸಿ ಎಷ್ಟೈತಿ ಪ್ಲಸ್ ಎಕ್ಸ್, ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ದಟ್ ಮೀನ್ಸ್ ಪಿ ಟಿ ಇಸ್ ಈಕ್ವಲ್ಸ್ ಟು ಪಿ ಐ ಪ್ಲಸ್ ಎಕ್ಸ್ ಆಯ್ತು, ಪಿ ಐ ಪ್ಲಸ್ ಎಕ್ಸ್. ಓಕೆ, और x इक्वल टू ಏನಾಗ್ತೈತಿ ಇಲ್ಲಿ, और x इक्वल टू pt minus pi, pt minus pi. ಸಬ್ಸ್ಟಿಟ್ಯೂಟ್ pa ವ್ಯಾಲ್ಯೂ ಏನಂದಂಗೆ ಐತಿ ಇಲ್ಲಿ, ಇದನ್ನ ತಗೊಂಡಿಲ್ಲ, ಪಾರ್ಷಿಯಲ್ ಪ್ರೆಷರ್ ಎಷ್ಟು ಬರ್ತೈತಿ, pa ವ್ಯಾಲ್ಯೂ, ದಟ್ ಮೀನ್ಸ್ pi minus x. therefore p a is equals to PA is equals to ತಗೊಂಡಿವಲ್ಲ PA, ಇದ್ರ ವ್ಯಾಲ್ಯೂ ಎಷ್ಟು ಬರ್ತೈತಿ ಇಲ್ಲಿ, PI minus x. PI minus x ವ್ಯಾಲ್ಯೂ ಎಷ್ಟೈತಿ, x ವ್ಯಾಲ್ಯೂ ಎಷ್ಟೈತಿ, that means x is equals to PT, PT minus PI, PT minus PI. okay, ಸೊ ಇಲ್ಲಿ ಸಿಂಪ್ಲಿಫೈ ಮಾಡಬೇಕು, ಪಿ ಐ ಮೈನಸ್ ಪಿ ಟಿ ಪ್ಲಸ್ ಪಿ ಐ, ಹೌದಾ? ದಟ್ ಮೀನ್ಸ್ 2pi minus pt or PA is equals to 2pi minus PT. okay, so ಒಂದು equation ನಮಗೆ ಗೊತ್ತೈತಿ ಏನದನ್ನ, log k equal to 2.303 divided by t log r naught ಅಂತ ಬರೀತಿದ್ವಿ, r naught divided by r ಅಂತ ಬರೀತಿದ್ವಿ. ಈಗ r naught ಬದಲಾಗಿ ಏನು ಬರ್ದಂಗೈತಿ ಇಲ್ಲಿ, r naught ಬದಲಾಗಿ pi ಅಂತ ಬರ್ದಂಗೈತಿ, ಹೌದಾ? r naught ಬದಲಾಗಿ ಏನಾಯ್ತು, pi. that means 2.303 divided by t into log pi divided by concentration of pi divided by
ಕಾನ್ಸಂಟ್ರೇಷನ್ ಆಫ್ ಪಿ ಎ ಅಂತ ಅನ್ನಂಗಾಯ್ತು. ಎಷ್ಟು ಇದನ್ನ 2 pi minus pt, 2 pi minus pt. Okay, so this is nothing but derived integrated rate equation for first order in gas phase. So ಇನ್ನೊಂದ್ಸಲ ನೋಡ್ರಿ ಕ್ಲಿಯರ್ ಆಗಿ ಇದರ ಡೆರಿವೇಶನ್ ಸಿಂಪಲ್ ಆಗಿ ಒಂದು ಈಕ್ವೇಶನ್ ನ ಕನ್ಸಿಡರ್ ಮಾಡ್ರಿ. ಎ ದಟ್ ಈಸ್ ಗಿವಿಂಗ್ ಪ್ರಾಡಕ್ಟ್ ಬಿ ಅಂಡ್ ಸಿ. ನಾವು ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥ ಈಕ್ವೇಶನ್ ಇದು ಹಿಂಗೆ ಇರಬೇಕು ಅಂತ ಏನಿಲ್ಲ, ಅಂದ್ರೆ ನಮ್ಗೆ ಈಸಿ ಡೆರಿವೇಶನ್ ಆ ಈಕ್ವೇಶನ್ ನ ತಗೊಂಡಿವಿ. ಈಗ ರಿಯಾಕ್ಟಂಟ್ ಐತಿ, ಅದರದ್ದು ಪ್ರೆಷರ್ ಎಷ್ಟೈತಿ? ಇನಿಷಿಯಲ್ ಪ್ರೆಷರ್ ಪಿ ಐ. ಇನಿಷಿಯಲ್ ಪ್ರೆಷರ್ ಆಫ್ ರಿಯಾಕ್ಟಂಟ್ ದಟ್ ಎ ಈಸ್ ಪಿ ಐ and pt is said to be total pressure of the mixture, and that total pressure pt is equals to pa plus pb plus pc, where pa pb and pc are said to be partial pressures of a b and c respectively. ಆಮೇಲೆ ಇಲ್ಲಿ ರಿಯಾಕ್ಟಂಟ್ ಐತಲ್ಲ, ಇದ್ರ ಒಂದಿಷ್ಟು ಕಾನ್ಸಂಟ್ರೇಷನ್ ಅಥವಾ ಪ್ರೆಷರ್ ಡಿಕ್ರೀಸ್ ಆಗೈತಿ. ಅದು ಡಿಕ್ರೀಸ್ ಆಗಿದ್ರ ಟರ್ಮ್ ಎಕ್ಸ್ ಅಂತ ತಗೊಂಡಿವಿ. ಸೊ ಅದೇ ಇಕ್ವೇಶನ್ ಇನ್ನೊಂದ್ಸಲ ಬರೀತೀನಿ. ದಟ್ ಈಸ್ ಎ ಈಸ್ ಗಿವಿಂಗ್ ಪ್ರಾಡಕ್ಟ್ ಬಿ ಅಂಡ್ ಸಿ. ಈಗ ಕಾನ್ಸಂಟ್ರೇಷನ್ ಟರ್ಮ್ ಯೂಸ್ ಮಾಡಂಗಿಲ್ಲ ಇಲ್ಲಿ. ಈ ಏದ ಪ್ರೆಷರ್ನ ಏನಾಗ್ಲತ್ತೈತಿ, ಇನಿಷಿಯಲ್ ರಿಯಾಕ್ಷನ್ ಇನ್ನ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಟೈಮ್ 0 ಇದ್ದಾಗ ಇದ್ರ ಪ್ರೆಷರ್ ಎಷ್ಟೈತಿ? ಪಿ ಐ ಐತಿ. ಇದ್ರದಂತೂ ಬಂದೇ ಇರಂಗಿಲ್ಲ, ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ. ಸಪೋಸ್ ಎಟ್ ದ ಎಂಡ್ ಆಫ್ ರಿಯಾಕ್ಷನ್ ಅವಾಗ ಒಂದಿಷ್ಟು ಕಾನ್ಸಂಟ್ರೇಷನ್ ಪ್ರೆಷರ್ ಯೂಸ್ ಆಗಿರ್ತೈತಿ. ಒಂದಿಷ್ಟು ಪ್ರೆಷರ್ ಯೂಸ್ ಆಗೈತಿ ಅಂತಂದ್ರೆ ನಾನೇನು ತಗೋತೀನಿ? ಇನಿಷಿಯಲ್ ಆಗಿ ಪಿ ಐ ಇತ್ತು, ಒಂದಿಷ್ಟು ಯೂಸ್ ಆಗೈತಿ, ದಟ್ ಮೀನ್ಸ್ ಮೈನಸ್ ಎಕ್ಸ್ ಇಂಡಿಕೇಟ್ಸ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಅಂತ ಬರೆಯ ಬದಲಾಗಿ ಪ್ರೆಷರ್ ಅಂತ ಬರೀ, ಡಿಕ್ರೀಸ್ ಇನ್ ಪ್ರೆಷರ್. And x amount of B is formed, x amount of that C is formed. Okay. ಈಗ ನೆಕ್ಸ್ಟ್ ನಾವು ಟೋಟಲ್ ಪ್ರೆಷರ್ ನಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಪಿ ಟಿ ಇಸ್ ಈಕ್ವಲ್ಸ್ ಟು ಪಿ ಎ ವ್ಯಾಲ್ಯೂ ಎಷ್ಟೈತಿ? ಪಿ ಐ ಮೈನಸ್ ಎಕ್ಸ್, ಪಿ ಬಿ ವ್ಯಾಲ್ಯೂ ಎಕ್ಸ್, ಪಿ ಸಿ ವ್ಯಾಲ್ಯೂ ಎಕ್ಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಫೈನಲ್ ಆಗಿ ನಿಮಗೆ ಎಕ್ಸ್ ಅನ್ನ ಕಂಡುಹಿಡಿತೀರಿ. ಎಕ್ಸ್ ಈಸ್ ಈಕ್ವಲ್ಸ್ ಟು ಪಿ ಟಿ ಮೈನಸ್ ಪಿ ಐ ಅಂತ ಬರ್ತೈತಿ. ಬಟ್ ನನಗೆ ಪಿ ಎ ವ್ಯಾಲ್ಯೂ ಗೊತ್ತಾಯ್ತಲ್ಲ, ಪಿ ಎ ವ್ಯಾಲ್ಯೂ ಏನು ಬಂದೈತಿ? ಇಲ್ಲಿ ಪಿ ಎ ಅಂತ ತಗೊಂಡಿರ್ತಲ್ಲ, ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಈಸ್ ಫೈನಲಿ ಪಿ ಐ ಮೈನಸ್ ಎಕ್ಸ್, ಪಿ ಐ ಮೈನಸ್ ಎಕ್ಸ್ ಮೈನಸ್ ಎಕ್ಸ್. ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೀನಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದೈತಿ? ಪಿ ಟಿ ಮೈನಸ್ ಪಿ ಐ ಬಂದೈತಿ. ದೇರ್ ಫಾರ್ ಪಿ ಐ ಮೈನಸ್ ಪಿ ಟಿ ಇದು ಇಸ್ ಕಂಪ್ಲೀಟ್ ಟರ್ಮ್ ಏನಾಯ್ತು? ಎಕ್ಸ್ ಆಯ್ತು. ಫೈನಲಿ ಪಿ ಎ ಇಸ್ ಈಕ್ವಲ್ಸ್ ಟು 2 ಪಿ ಐ ಮೈನಸ್ ಪಿ ಟಿ. ಹೆನ್ಸ್ ಈ ಈಕ್ವೇಶನ್ ಪ್ರಕಾರ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಕೆ ಇಸ್ ಈಕ್ವಲ್ಸ್ ಟು 2.303 ಡಿವೈಡ್ ಬೈ ಟಿ ಲಾಗ್ ಆರ್ ನಾಟ್ ಬೈ ಆರ್ ಅಂತ ತಗೋತೀವಿ. ಆರ್ ನಾಟ್ ಅಂತಂದ್ರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದಟ್ ರಿಯಾಕ್ಟಂಟ್ ಅಂತಂದಂಗಾಯ್ತು. ರಿಯಾಕ್ಟಂಟ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟೈತಿ? ಈಗ ಇನಿಷಿಯಲ್ ಪ್ರೆಷರ್ ಪಿ ಐ ಐತಿ, ಹೌದಲ್ಲ? ದಟ್ ಮೀನ್ಸ್ ಪಿ ಐ ಕಾನ್ಸಂಟ್ರೇಷನ್ ಆಫ್ ಪಿ ಐ ಡಿವೈಡ್ ಬೈ ಪಿ ಟಿ. ಕಾನ್ಸಂಟ್ರೇಷನ್ ಟರ್ಮ್ನಾಗ ಬರೆಯೋದಂತ ಅನ್ಸಂಗಿಲ್ಲ, ಪಾರ್ಷಿಯಲ್ ಪ್ರೆಷರ್ ಅಂತಂದ್ರೆ ಈ ಫಾರ್ಮ್ನಾಗ ಬರಿಬೋದು. ಸ್ಕ್ವೇರ್ ಬ್ರಾಕೆಟ್ ಹಾಕೋದು ಬೇಡ, ಇದಕ್ಕೆ ಏನು ಮಾಡೋಣ? ಕಾಮನ್ ಬ್ರಾಕೆಟ್ ಅನ್ನ ಇರಲಿ. ಓಕೆ, ಸೊ ದಿಸ್ ಈಸ್ ಅನದರ್ ಸಿಂಪಲ್ ಡೆರಿವೇಶನ್. ಅವೆರಡು ಕಂಪೇರ್ ಮಾಡಿದ್ರೆ ಇನ್ನೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ವಿ ಮಸ್ಟ್ ನೋ ಇನ್ ಗ್ಯಾಸ್ ಟರ್ಮ್ಸ್ ಹೌ ರೇಟ್ ಕಾನ್ಸ್ಟೆಂಟ್ ಈಸ್ ಡಿರೈವ್ಡ್. Okay, after this you have to derive very simple two derivations. They are known as half-life period. Next is half-life period. Its definition is half-life period definition is ಈಗ ಯಾವಾಗ ಟೈಮ್ ಟಿ ಇದ್ದಿಂದು ಟಿ ಹಾಫ್ ಆಯಿತು ಅಂತಂದ್ರೆ ಅರ್ಧ ಟೈಮ್ ತೊಗೊಳಂಗಾಯ್ತು. ಹಾಗೆ ಕಾನ್ಸಂಟ್ರೇಷನ್ ಆರ್ ನಾಟ್ ಇದ್ದಿಂದು
ಅರ್ಧ ತೊಗೊಂಡಿವಿ ಅಂದ್ರೆ ಆರ್ ನಾಟ್ ಡಿವೈಡೆಡ್ ಬೈ 2 ಅಂತ ಹೌದಲ್ಲ. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದ ಟೈಮ್ ಟೇಕನ್ to reduce the concentration exactly half of its original value ಅಥವಾ ಇನಿಷಿಯಲ್ ವ್ಯಾಲ್ಯೂ. ಇನಿಷಿಯಲಿ ಆರ್ ನಾಟ್ ಇತ್ತು ಅಂದ್ರೆ ಎಕ್ಸಾಕ್ಟ್ ಆಗಿ ಆರ್ ನಾಟ್ ಬೈ 2 ತಗೊಳಕ ಟೈಮ್ ಎಷ್ಟು ತಗೋತು ಟಿ ಹಾಫ್. ಇದಕ್ಕೆ ನಾವು ಅಂತೀವಿ ಹಾಫ್ ಲೈಫ್ ಪೀರಿಯಡ್ ಅಂತೀವಿ. ಈಗ ಡಿರೈವ್ ಮಾಡಿ ಹಾಫ್ ಲೈಫ್ ಪೀರಿಯಡ್ ಫಾರ್ ಅಂದ್ರೆ ಟಿ ಹಾಫ್ ಫಾರ್ ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್. ಸಿಂಪಲ್. we know that ಇದನ್ನ ನಿಮಗೆ 2 ಮಾರ್ಕ್ಸ್ ಕೇಳಬಹುದು. ಇಂಪಾರ್ಟೆಂಟ್ ಕ್ವಶನ್. we know that k equal to 2.303 divided by t into log r not divided by r ಅಂತಕ್ಕಂಥದ್ದು ಒಂದೈತಿ. ಹೌದಾ. ಈಗ ನಮಗೆ ಏನು ತಗೋಬೇಕಾಗೈತಿ? ಇನ್ಸ್ಟೆಡ್ ಆಫ್ ಟಿ ಹಾಫ್, ಆಮೇಲೆ ಆರ್ ಬದಲಾಗಿ ಆರ್ ನಾಟ್. put t equal to t half and r concentration of r ಬದಲಾಗಿ r naught by 2 ಅಂತ ತಗೋಬೇಕಾಗಿದೆ. ಎರಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. k equal to 2.303 divided by t half into log r naught divided by r naught divided by 2 ಅಂದಾನೆ. ಹೌದಾ. r naught divided by 2. ಇದು 2 ಮೇಲೆ ಹೋಗ್ತೈತಿ. r naught ಕ್ಯಾನ್ಸಲ್ ಆಗ್ತೈತಿ. r naught ಕ್ಯಾನ್ಸಲ್ and 2 is in the numerator side. therefore k equal to ಏನಾಗ್ತೈತಿ ಇಲ್ಲಿ? k equal to ಅಥವಾ k ಬದಲಾಗಿ t ಅಂತ ಬರುತ್ತೆ. t equal to ಇನ್ನು ತಗೊಂಡೆ ನಾನು ಈ ಕಡೆ. t equal to 2.303 divided by k into log 2 into log 2. log 2 ವ್ಯಾಲ್ಯೂ ಎಷ್ಟು? 0.3010. substitute 2.303 into 0.3010 divided by k. okay. so ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಸಿಗ್ತೈತೆ ನಿಮಗೆ ವ್ಯಾಲ್ಯೂ. on simplification this complete value is 0.693 divided by k. so this is nothing but half life period for first order reaction. half life period for first order reaction. similarly again definition na barsangilla direct agi ತಗೋತೀನಿ. that second one is t half for zero order reaction. ಇದು ಕ್ವಶನ್ ನಿಮಗೆ ಹೆಂಗೆ ಕೇಳಬಹುದು ಅಂತಂದ್ರೆ, ಈ ಇಕ್ವೇಶನ್ ನಾಗ ಎಲ್ಲಾದರೂ ಇನಿಷಿಯಲ್ ಕಾನ್ಸಂಟ್ರೇಷನ್ ಟರ್ಮ್ ಐತೇನಂತ ಅಬ್ಸರ್ವ್ ಮಾಡ್ರಿ. ಎಲ್ಲೂ ಇನಿಷಿಯಲ್ ಕಾನ್ಸಂಟ್ರೇಷನ್ ಟರ್ಮ್ ಇಲ್ಲ. ಇದು ಟಿ ಹಾಫ್ ಅಂದ್ರೆ ಹಾಫ್ ಲೈಫ್ ಐತಿ, ಕೆ ಅಂತಂದ್ರೆ ರೇಟ್ ಕಾನ್ಸ್ಟೆಂಟ್ ಐತಿ, ಅಂಡ್ ದಿಸ್ ಇಸ್ ಸೇಡ್ ಟು ಬಿ ಎ ಕಾನ್ಸ್ಟೆಂಟ್, ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಅದಕ್ಕೆ ಕ್ವಶನ್ ಹೆಂಗೆ ಕೇಳಬಹುದು ಹಾಫ್ ಲೈಫ್ ಪೀರಿಯಡ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಅಂತಂದ್ರೆ, ಶೋ ದ್ಯಾಟ್ half-life period of a reaction is independent of initial concentration. You have to prove independent of initial concentration ಗೆ half-life period ಹೆಂಗೈತಿ ಅಂತ ತಗೋಬೇಕಿತ್ತು. ಅಂದ್ರೆ ಫಸ್ಟ್ ಆರ್ಡರ್ ನೀವು ಇಕ್ವೇಶನ್ ತಗೊಳ್ರಿ, ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್ ಇಕ್ವೇಶನ್ ಬರೀತಾ ಹೋಗ್ರಿ, ಎರಡು ಚೇಂಜಸ್ ಅನ್ನ ಮಾಡ್ರಿ, ಸಬ್ಸ್ಟಿಟ್ಯೂಟ್ ಮಾಡ್ರಿ, ಫೈನಲ್ ಆಗಿ ಯು ಹ್ಯಾವ್ ಟು ಪ್ರೂವ್ ದಟ್ ಹಾಫ್ ಲೈಫ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. let I will take zero order reaction. zero order reaction ಗೆ ನಿಮಗೆ ಏನು ಬಂದಿತ್ತು ವ್ಯಾಲ್ಯೂ? k is equals to r naught concentration of r naught minus r naught minus r divided by t ಅಂತ ಬಂದಿತ್ತು. ಸೊ ಇಲ್ಲಿ ನಾವೇನು ತಗೋಬೇಕು? ಇನ್ಸ್ಟೆಡ್ ಆಫ್ t
ಇನ್ಸ್ಟೆಡ್ ಆಫ್ ಟಿ ಟಿ ಹಾಫ್, ಆರ್ ಬದಲಾಗಿ ಆರ್ ನಾಟ್, ಸೇಮ್ ಎರಡು ವ್ಯಾಲ್ಯೂಸ್ ಅನ್ನು ತಗೋಬೇಕು. ಟಿ ಇಸ್ ಈಕ್ವಲ್ಸ್ ಟು ಟಿ ಹಾಫ್ ಆ್ಯಂಡ್ ಆರ್ ಬದಲಾಗಿ ಆರ್ ನಾಟ್ ಅನ್ನು ತಗೋ. ಸೊ ಸಬ್ಸ್ಟಿಟ್ಯೂಟ್ ದೀಸ್ ಟು ವ್ಯಾಲ್ಯೂಸ್. ಆರ್ ನಾಟ್ ಮೈನಸ್ ಆರ್ ನಾಟ್ divided by 2 whole divided by t half. ಅಂದ್ರೆ ಏನಾಗ್ತದೆ ತೆಗಿರಿ, ಕಾಮನ್ ತೆಗೆದಿದ್ರೆ 2r0 minus r0, 2r0 minus r0 divided by 2 into k ಅಂತ ಬರಿಬೋದಾ? ಇದಕ್ಕೆ ಈ ಕಡೆ ತಗೋತೀನಿ, 2 into k. ಇದು ಏನು ಈಕ್ವಲ್ ಟು ಆಯಿತು? ಟಿ ಹಾಫ್ ಈಕ್ವಲ್ ಟು 2r0 ಮೈನಸ್ r0 ಡಿವೈಡ್ ಬೈ 2k. 2r0 ಮೈನಸ್ r0 ನ ಹೆಂಗೆ ಬರಿಬೋದು ನಾವು ನೆಕ್ಸ್ಟ್? ದಟ್ ಮೀನ್ಸ್ ಟಿ ಹಾಫ್ ಈಸ್ ಈಕ್ವಲ್ಸ್ ಟು, ಸಿಂಪ್ಲಿ ಇಟ್ ಈಸ್ r0. ಎರಡು r0 ನ ಒಂದು r0 ಕಳೆದೇವಿ, r0 ಡಿವೈಡೆಡ್ ಬೈ 2k. ಸೊ ದಿಸ್ ಇಸ್ ಸೇಡ್ ಟು ಬಿ the half-life period for zero order reaction, and you have to conclude here that half-life period for zero order reaction is directly proportional to initial concentration of the reactant. So these are the two simple half-life period derivations for first order as well as zero order. With ಸಂಬಂಧಪಟ್ಟಿರತಕ್ಕಂಥ ಪ್ರಾಬ್ಲಮ್ಸ್ ಅನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ತೋರಿಸ್ತೀನಿ.